ಸಕಲ ಶಾಸ್ತ್ರಗಳನ್ನು ಬಲ್ಲವರು, ಹಾಗಾಗಿ ನಿಮಗೆ ಗೊತ್ತಿರುತ್ತೆ. ಹೇಳಿ, ಈ ಹಿಂದೆ ನಂತರನೇ ಬೇರೆ ಯಾರಾದರೂ ಹೆಣ್ಮಕ್ಳಿಗೆ ಬೈಕೆ ಬಂದಿತ್ತಾ? ಹಾಗೊಂದು ವೇಳೆ ಬಂದಿದ್ರೆ ಅವ್ರು ಯಾರು, ಯಾವ ವ್ರತ ಮಾಡಿದ್ರು, ಅವ್ರಿಗೇನು ಫಲ ಸಿಕ್ತು? ದಯವಿಟ್ಟು ಹೇಳಿ. ಹಾಗೆ ಸಿಗೋದು ಯಜ್ಞವಲ್ಕ್ಯರ ತಾಯಿ ಸುಶೀಲ. ಅವರು ಮಡಿ ಮೇಲ್ಗೆಗಳ ಹಂಗಿಲ್ದೆ ಸದಾ ಪೂರ್ಣಮದ ಮಂತ್ರ ಹೇಳ್ತಾ ಇದ್ರು. ಅದು ನಾನು ಹೇಳ್ಕೊತಾ ಇದ್ದೀನಿ. ಹಾಗಾದ್ರೆ ಇನ್ನೊಂದು ವಿಚಾರ ಇದೆ. ಅದೇನು ಅಂತ ಹೇಳಿ, ನಾನು ಅದನ್ನ ಮಾಡ್ತೀನಿ. ಗರ್ಭಿಣಿ ಸ್ತ್ರೀಯಾಗಿರೋವಳು ತನ್ನ ಮಗು ಯಾರ ಹಾಗಿರ್ಬೇಕು ಅಂತ ಆಸೆ ಪಡ್ತಾಳೋ ಅವ್ರ ಮುಖವನ್ನ, ಗುಣಗಳನ್ನ ಸದಾ ಮನಸ್ಸಿನಲ್ಲಿ ಧ್ಯಾನಿಸ್ತಾ ಇದ್ರೆ ಮಗು ಅವ್ರ ಹಾಗೆ ಹುಟ್ಟುತ್ತೆ ಅಂತ ಶಾಸ್ತ್ರ ಹೇಳುತ್ತೆ. ಹಾಗಾದ್ರೆ ನನ್ನ ಆಸೆ ಖಂಡಿತ ಈಡೇರುತ್ತೆ. ಹೇ, ಕೂತ್ಕೋ. ಏನ್ ಹಂಗಂದ್ರೆ? ನಾನು ಯಾರ ಹಾಗೆ ನನ್ನ ಮಗ ಇರಬೇಕು ಅಂತ ಬಯಸ್ತೀನೋ ಅವ್ರನ್ನ ಸದಾ ನನ್ನ ಕಣ್ಣ ರೆಪ್ಪೆಗಳಲ್ಲಿ ಬಚ್ಚಿಟ್ಕೊಂಡಿರ್ತೀನಿ. ಮನಸ್ಸಿನ ತುಂಬಾ ಅವರೇ ಆವರಿಸಿದ್ದಾರೆ. ಹೌದಾ? ಹತ್ರ ಬಾ, ನಿನ್ನ ರೆಪ್ಪೆಯೊಳಗಡೆ ಇರೋ ಆ ಮಹಾನ್ ಭಾವನ ನೋಡೋಣ. ಬೇಡ, ನಿಮ್ ಜೊತೆ ಸರಸ ಆಡೋ ಸಮಯ ನನಗೀಗಿಲ್ಲ. ಅಮ್ಮ ಕೇಸರಿ ಹಾಲು ಕೊಡ್ತಿದ್ದಾರೆ. ನಾನೀಗ ಹೋಗಿ ಕೇಸರಿ ಹಾಲು ಕುಡಿಬೇಕು. ಬೇಗ ನೀರು ಎಳ್ಕೊಂಡ್ ಬಾ, ಕೊಡ್ತೀನಿ ಅಂತ ಹೇಳಿದ್ದಾರೆ ಅಮ್ಮ. ಓ, ಆ ಹಾಲಲ್ಲಿ ನಮಗ್ ಪಾಲಿಲ್ವೇ? ಇಲ್ಲ, ಅದರಲ್ಲಿ ನನಗೂ ಪಾಲಿಲ್ಲ. ಎಲ್ಲವೂ ನನ್ನ ಮಗನಿಗೆ. ಅವನು ನಿಮ್ಮ ಹಾಗೆ ಬೆಳ್ಬೆಳ್ಗೆ ಕೆಂಪಿ ಇರ್ಬೇಕಲ್ಲ, ಅದಕ್ಕೆ. ಏ ಸರಸ್ವತಿ ಬಂದು ಭಿಕ್ಷೆ ಬೇಡ್ತಾ ಇದೆಯಾ? ಆ ಕಡೆ ಊಟದ ಹೊತ್ತು ಅಲ್ಲ, ಈ ಕಡೆ ತಿಂಡಿ ಹೊತ್ತು ಅಲ್ಲ. ನಿದ್ದೆ ಮಾಡೋ ಹೊತ್ತಲ್ಲಿ ಬಂದ್ಬಿಟ್ಟು ಬಾವತಿ ಅನ್ಕೊಂಡು ಸ್ವಲ್ಪ ತಡಿ. ಯಾವಾಗ ಬಂದ್ಬಿಡ್ತಾರೆ. ನಿನ್ಗೇನು ಗೊತ್ತೋ ಇಲ್ವೇನಯ್ಯ? ನನ್ನ ಮನೆ ಆಗಿದ್ದಿದ್ರೆ ನಾಯಿಗೆ ಓಡಿಸ್ತಾ ಇದ್ದೆ. ಕಂಡವ್ರ ಮನೆ ಬಿಟ್ಟಿ ಪುಣ್ಯ, ಅದಕ್ಕೆ ಬಿಡಬಾರ್ದು ಅಂತ ಕೈ ತುಂಬ ತಂದಿದ್ದೀನಿ. ತಗೊಂಡ್ ನಡಿ. ಭೋಗೇಂದ್ರ ಆಚಾರ್ಯರಿಂದ ಪ್ರಸಾದ ಬಂದಿದೆ. ಮಕ್ಕಳಿಗೆಲ್ಲ ಸಮಾನವಾಗಿ ಹಂಚಬೇಕಾಗಿರೋ ಜವಾಬ್ದಾರಿ ನಿಮ್ಮದು. ಅಧಿಕಾರ ಬೇಕು ಅಂದರೆ ಬಲಿದಾನ ಆಗಲೇಬೇಕು. ನಾಜೂಕಾಗಿ ಕೆಲಸ ಮುಗಿಸ ಕೇಳಿದ್ದಾರೆ. ಎಚ್ಚರ ತಪ್ಪಿದ್ರೆ ನಿಮ್ಮ ಬಲಿದಾನ ಆಗ್ಬೋದು. ನನಗೆ ಗೊತ್ತಾಗಿದ್ದು, ಆಗ ನನಗನ್ಸಿದ್ದು, ಪ್ರೀತಿಸೋದಕ್ಕೆ ಸಂಬಂಧಗಳೇ ಆಗ್ಬೇಕಾಗಿಲ್ಲ, ಎಲ್ರೂ ನಮ್ಮವರು ಅಂತ ಅನ್ಕೊಂಡ್ರೆ ಸಾಕು ಅಂತ. ಇದನ್ನೇ ಅಮ್ಮ ನಾನು ನಿನ್ನಿಂದ ಕಲ್ತಿದ್ದು. ನನ್ನಿಂದ ನೀನೇನು ಕಲ್ತಿಲ್ಲ ಬಿಡು. ಆ ಗುಣ ನಿನ್ನಲ್ಲಿ ಮೊದಲಿಂದಾನೇ ಇತ್ತು. ಅದು ಬಿಡು, ಹೆಣ್ಮಕ್ಳು ಬಸರಿ ಆದಾಗ ಏನೇನೋ ಬಯಕೆಗಳಿರುತ್ತೆ. ಸಂಕೋಚ ಪಟ್ಕೊಳ್ದೆ ನನಗೆ ಹೇಳು. ಮನಸ್ಸಲ್ಲಿ ಏನು ಉಳಿಸ್ಕೋಬೇಡ. ತುಂಬಾ ದಿವಸದಿಂದ ತವ್ರ ಮನೆಗೆ ಹೋಗಿಲ್ಲ, ಹೋಗ್ಬೇಕು ಅನ್ಸಿದ್ರೆ ಹೇಳು. ನೋಡು, ತವ್ರ ಮನೆ ಅಂದ ತಕ್ಷಣ ನಿನ್ ಕಣ್ಣಲ್ಲಿ ನೀರು ಬಂತು. ನೀನ್ ಹೋಗ್ಬೇಕು ಅಂತ ಅಂದ್ರೆ ನಾನಿನ್ ಬೇಡ ಅಂತೀನಾ? ನನಗೆ ಯಾವಾಗ ಹೋಗ್ಬೇಕು ಅನ್ಸುತ್ತೋ ಹೇಳು. ನಿನ್ ಗಂಡನ್ಗೆ ಹೇಳಿ ನಾನೇ ವ್ಯವಸ್ಥೆ ಮಾಡಿಸ್ತೇನೆ. ಅಮ್ಮ, ನಾನು ನಿಮ್ಮನ್ನ ಬಿಟ್ಟು ಎಲ್ಲಿಗೂ ಹೋಗಲ್ಲ. ನನಗೆ ಯಾವ ಆಸೆನೂ ಇಲ್ಲ. ನನ್ನ ಬಾಣಂತನನ ನೀವೇ ಮಾಡಬೇಕು. ಅಯ್ಯೋ ಪೆದ್ದು ತವ್ರ ಮನೆಗೆ ಬಾಣಂತನಕ್ಕೆ ಹೋಗೋದು ಸಂಪ್ರದಾಯ ಕಣೆ. ಇರೋ ಒಬ್ಬ ಮಗಳು ಅವಳು ಬಾಣಂತನ ಮಾಡಬೇಕು, ಮೊಮ್ಮಗುನ ಆಟಾಡ್ಸ್ಬೇಕು ಅಂತ ನಿಮ್ಮ ಅಪ್ಪ ಅಮ್ಮಂಗೆ ಆಸೆ ಇರಲ್ವಾ? ನಾನೆಷ್ಟು ಮುಖ್ಯನೋ ನಿನಗೆ ನಿಮ್ಮ ಅಪ್ಪ ಅಮ್ಮನೂ ಅಷ್ಟೇ ಮುಖ್ಯನೇ. ಆದ್ರೆ ಅವರೇ ಇಲ್ಲಿಗೆ ಬರ್ಲಿ. ನನಗಂತೂ ನಿಮ್ ಕೈಯಿಂದನೇ ಬಾಣಂತನ ಆಗ್ಬೇಕು. ಒಳ್ಳೆ ಹುಡುಗಿ ನೀನು. ವೆಂಕಟನಾಥ, ಅಮ್ಮ ಕೂತ್ಕೊಮ್ಮ. ನಿನಗೆ ಓದೋದು, ಮಕ್ಳಿಗೆ ಪಾಠ ಹೇಳ್ಕೊಡೋದು, ಇವೆರಡು ಬಿಟ್ರೆ ಬೇರೆ ಏನು ನೆನಪಿರಲ್ಲ ಅಲ್ವಾ?
ಯಾಕಮ್ಮ ಏನಾದರೂ ಮರ್ತನೇನು? ಅಲ್ಲಪ್ಪ, ಹೆಂಡತಿ ಗರ್ಭಿಣಿ ಅಂದ ತಕ್ಷಣ 4 ಮಾವಿನಕಾಯಿ ತಂದು ಕೊಟ್ಬಿಟ್ರೆ ಜವಾಬ್ದಾರಿ ಮುಗೀತು ಅನ್ಕೊಂಡ್ಬಿಟ್ಯಾ? ವಿಷಯನ ಅವ್ರ ತಂದೆ ತಾಯಿಗೆ ಮುಟ್ಸ್ಬೇಕು, ನಿಮ್ಮ ಅಣ್ಣ ಅತ್ತಿಗೆಗೆ ಹೇಳಬೇಕು, ವೆಂಕು ಅಳಿಯಂದ್ರಿಗೆ ಹೇಳಬೇಕು, ಅವರೆಲ್ಲ ಬಂದು ನೋಡೋದು ಬೇಡ್ವೇ? ಅದಕ್ಕೆ ನನ್ನ ತಮ್ಮ ನಾಳೆನೇ ವಾಮನಾಚಾರ್ಯರನ್ನ ಕಳಿಸಿದ್ರೆ 2 ಕಡೆ ಸುದ್ದಿ ಕೊಟ್ಟು ಬರ್ತಾರೆ. ಅಷ್ಟೇ ಅಲ್ಲಪ್ಪ, ಮಲ್ಲಿಗೆ ಮುಡ್ಸೋ ಶಾಸ್ತ್ರ ಆಗ್ಬೇಕು, ಪುಂಸವನ ಆಗ್ಬೇಕು, ಸೀಮಂತ ಆಗ್ಬೇಕು. ಎಲ್ಲವೂ ಒಂದ್ರಿಂದ ಒಂದು ಬರ್ತಾನೇ ಇರುತ್ತೆ. ನೀನು ಸರಸ್ವತಿ ಜೊತೆ ಆ ಬಗ್ಗೆ ಮಾತಾಡ್ತಾನೆ ಇರ್ಬೇಕು. ಒಬ್ಬ ಹೆಣ್ಣು ಗರ್ಭಿಣಿ ಆಗೋದು ಎಷ್ಟು ಮುಖ್ಯನೋ, ಗಂಡ ಆದೋನು ಅವಳ ಬಗ್ಗೆ ಎಷ್ಟು ಕಾಳಜಿ ತೋರಿಸ್ತಾನೆ ಅನ್ನೋದು ಅಷ್ಟೇ ಮುಖ್ಯ. ಅದರಿಂದ ಹೆಂಡತಿ ಸಂತೋಷ ಪಡ್ತಾಳೆ. ಅವಳು ಸಂತೋಷ ಪಟ್ಟಷ್ಟು ಮಗು ಆರೋಗ್ಯವಾಗಿ ಚುರುಕಾಗಿ ಬೆಳೆಯುತ್ತೆ. ಯಾಕಮ್ಮ ಸರಸ್ವತಿ ಏನಾದ್ರೂ ನನ್ನ ಬಗ್ಗೆ ಬೇಸರ ಮಾಡ್ಕೊಂಡ್ಲಾ? ಛೇ, ನಿನ್ನ ಮೇಲೆ ಜೀವನೇ ಇಟ್ಕೊಂಡಿದೆ ಆ ಹುಡುಗಿ. ಬೇಸರ ಯಾಕೋ? ತಾಯಿಯಾಗಿ ನಿನಗ್ ಜವಾಬ್ದಾರಿ ಹೇಳ್ದೆ ಅಷ್ಟೆ. ಯಾಕಂದ್ರೆ ನಿನಗೂ ಇವೆಲ್ಲ ಗೊತ್ತಾಗ್ಬೇಕಲ್ವೇ? ಸರಿಮಾ, ಅದೇನೋ ಅಂತ ಹೇಳು, ಎಲ್ಲ ವ್ಯವಸ್ಥೆ ಮಾಡ್ತೀನಿ. ಆಚಾರ್ಯರೇ, ಮಕ್ಕಳೆಲ್ಲ ಹೊಟ್ಟೆ ನೋವು ಅಂತ ಒದ್ದಾಡ್ತಿದ್ದಾರೆ. ಅಮ್ಮವರು ನಿಮ್ಮನ್ನು ಕರ್ಕೊಂಬರಕ್ಕೆ ಹೇಳಿದ್ರು. ಏನಾಯ್ತು? ಏನು ಅಂತ ಗೊತ್ತಿಲ್ಲ ಆಚಾರ್ಯರೇ. ಅಯ್ಯೋ, ಆ ಮಗು ಬಂದು ಹೊಟ್ಟೆ ನೋವು ಅಂದಾಗ ವಾಯು ಪ್ರಕೋಪ ಅಂತ ಅನ್ಕೊಂಡೆ. ಎಲ್ಲ ಮಕ್ಳಿಗೂ ಹೊಟ್ಟೆ ನೋವು ಅಂದ್ರೆ ಊಟದಲ್ಲಿ ಏನೋ ವ್ಯತ್ಯಾಸ ಆಗಿರ್ಬೇಕು. ನಡಿ ನೋಡೋಣ.